ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ. ಈ ದಿನ ಶುಕ್ರವಾರ ಹಿಂದೂಗಳಿಗೆ ತುಂಬ ಒಂದು ಸೌಭಾಗ್ಯವಾದ, ಸಮೃದ್ಧಿಯ ಮತ್ತು ಐಶ್ವರ್ಯದ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ದಿನ. ಇಂದು ನಾವು ಮಾಡ್ತಾ ಇರೋ ಒಂದು ರೀಡಿಂಗ್ ಕೇವಲ ಒಂದು ವಿಡಿಯೋ ಅಲ್ಲ, ಇದು ದೇವಿಯ ಆಶೀರ್ವಾದದ ಒಂದು ಮಾತುಗಳು. ಈ ಕ್ಷಣದಲ್ಲಿ ನಿಮ್ಮ ಜೀವನದ ಹಾದಿಗೆ, ನಿಮ್ಮ ಕಷ್ಟಗಳಿಗೆ ಅಥವಾ ನಿಮ್ಮ ಕನಸುಗಳಿಗೆ ಮಹಾಲಕ್ಷ್ಮೀ ದೇವಿ ಯಾವ ದಿವ್ಯ ಸಂದೇಶವನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು ಈ ಜನರಲ್ ರೀಡಿಂಗಲ್ಲಿ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋನ ನಿಮ್ಮವ್ರಿಗೂ ತಲುಪಿಸಿದೆ ಅಂದರೆ ಖಂಡಿತ ಮಹಾಲಕ್ಷ್ಮಿ ಅವರು ನಿಮಗೆ ಏನೋ ಒಂದು ಸೂಚನೆಯನ್ನು ಕೊಡಬೇಕು ಅಂತ ನಿಮಗೆ ಕಾಣೋ ರೀತಿ ಮಾಡಿದ್ದಾರೆ ಅಂತಲೇ ಅರ್ಥ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಕ್ಷಣಕಾಲ ಕಣ್ಣನ್ನು ಮುಚ್ಚಿ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ. ನಂತರ ಮಹಾಲಕ್ಷ್ಮಿಯ ರೂಪವನ್ನು, ಅಂದರೆ ಯಾವಾಗಲೂ ಮಂದಸ್ಮಿತೆ ಅಂದರೆ ನಗ್ತಾ ಇರುವಂತಹ ಒಂದು ಮಹಾಲಕ್ಷ್ಮಿಯ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಪ್ರಶ್ನೆಯನ್ನು ಮನಸ್ಸಿನಲ್ಲೇ ಕೇಳ್ಕೊಳ್ಳಿ. ತಾಯಿ, ನನ್ನ ಜೀವನದ ಮುಂದಿನ ಹಾದಿಯಲ್ಲಿ ನೀನು ನನಗೆ ಯಾವ ದಾರಿಯನ್ನು ತೋರಿಸ್ತಾ ಇದೆಯಾ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲಿ 3 ಕಾರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ದಿನದ ರೀಡಿಂಗಲ್ಲಿ ಧನ ಧಾನ್ಯ, ಹಣಕಾಸಿನ ಪರಿಸ್ಥಿತಿ ಮತ್ತು ಹೊಸ ಅವಕಾಶಗಳು, ಬೆಳವಣಿಗೆ, ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ಜಾಬಲ್ಲಾಗಿರ್ಬೋದು, ಎಲ್ಲ ಒಂದು ಅದೃಷ್ಟದ ಬಾಗಿಲು ನಿಮಗೆ ತೆರೀತಾ ಇದೆಯಾ ಅನ್ನೋದನ್ನು ನೋಡ್ಬೋದಾಗಿದೆ. ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಕೊನೆಯಲ್ಲಿ ನಿಮಗೆ ಕೆಲವೊಂದು ಪರಿಹಾರಗಳನ್ನು ಕೂಡ ನಾವು ಸೂಚಿಸ್ತೀವಿ. ನಮ್ಮಲ್ಲಿ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಬ್ರೇಸ್ಲೆಟ್ ಸಿಗುತ್ತೆ, ಕ್ರಿಸ್ಟಲ್ ಬ್ರೇಸ್ಲೆಟ್. ಅದು ಸಮಸ್ಯೆಗಳು ಅಷ್ಟೇ ಅಲ್ಲ, ನೀವು ಏನನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರಾ, ಬಿಸ್ನೆಸ್ಸಲ್ಲಾಗಿರ್ಬೋದು, ಎಜುಕೇಷನಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಅವಕಾಶವನ್ನು ಸಿಗಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಕಾಣ್ತಿರೋ ಒಂದು ಬ್ರೇಸ್ಲೆಟ್ ಏನಿದೆ, ಇದು 5-in-1 ಬ್ರೇಸ್ಲೆಟ್ ಅಂತ ಹೇಳ್ಬೋದು. ಹೇಗೆ ಅಂತ ನೋಡೋದಾದರೆ 7 ಚಕ್ರ ರಿಲೇಟೆಡ್ ಆಗಿರೋ ಒಂದು ಕ್ರಿಸ್ಟಲ್ಸನ್ನು ನಾವು ಇದರಲ್ಲಿ ಆ್ಯಡ್ ಮಾಡಿರ್ತೀವಿ. ಅಷ್ಟೇ ಅಲ್ಲದೆ ಆಸ್ಟ್ರಾಲಜಿನಲ್ಲಿ, ಅಂದರೆ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ರಾಶಿ, ನಕ್ಷತ್ರ, ಲಗ್ನ ಏನಿದೆ ಅದರ ಸಂಬಂಧಿತ ಒಂದು ಕ್ರಿಸ್ಟಲ್ಗಳನ್ನು, ನ್ಯೂಮರಾಲಜಿನಲ್ಲಿ ಬರುವಂತಹ ಒಂದು ಲಕ್ಕಿ ನಂಬರ್ಸ್ ಆಗಿರ್ಬೋದು, ಡೆಸ್ಟಿನಿ ನಂಬರ್ಸ್ ಆಗಿರ್ಬೋದು, ಮತ್ತು ಪರ್ಸ್ನಾಲಿಟಿ ನಂಬರ್, ಸೋಲಜಿ, ಇದೆಲ್ಲದನ್ನು ಸೇರಿ ಆಕಾಶಿಕ್ ರೀಡಿಂಗಲ್ಲಿ, ಅಂದರೆ ನಿಮಗೆ ಬರುವಂಥ, ನೀವು ಹುಟ್ಟಿರುವಂಥದ್ದು ಕಾರ್ಮಿಕ್ ನಂಬರ್ ಆಗಿದ್ದರೆ, ಕಾರ್ಮಿಕ್ ಡೇಟಲ್ಲಿ ನೀವು ಹುಟ್ಟಿದರೆ, ಅಥವಾ ಮಾಸ್ಟರ್ ನಂಬರ್ ಏನಾದರೂ ನಿಮ್ಮ ಒಂದು ನ್ಯೂಮರಾಲಜಿ ಪ್ರಕಾರ ಬಂದಿದ್ದರೆ, ಇದು ಆಕಾಶಿಕ್ ನ್ಯೂಮರಾಲಜಿ. ಓಕೆ, ಅದರಲ್ಲಿ ಕಾರ್ಮಿಕ್ ನಂಬರ್ ಮತ್ತು ಮಾಸ್ಟರ್ ನಂಬರ್ ಅಂತ ಬರುತ್ತೆ. ಅದರ ಪ್ರಕಾರ ನಿಮಗೆ ಯಾವುದೇ ಒಂದು ಕಾರ್ಮಿಕ್ ಡೆಬ್ಟ್ಸ್ ನಿಮ್ಮ ಜೀವನದಲ್ಲಿ ತೊಂದರೆ ಕೊಡದೇ ಇರೋ ರೀತಿ ಇದು ಪ್ರೊಟೆಕ್ಷನನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನೆಗೆಟಿವ್ ಎನರ್ಜಿಯಿಂದ, ಮತ್ತು ಯಾರಾದರೂ ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತ ಕೆಲವು ಕಡೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಒಂದು ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರೂ ಕೂಡ ಯಾವುದೇ ಒಂದು ಎಫೆಕ್ಟ್ ಆಗದೇ ಇರೋ ರೀತಿ ಈ ಒಂದು 5-in-1 ಮ್ಯಾಜಿಕ್ ಬ್ರೇಸ್ಲೆಟ್ ನಿಮಗೆ ಸಹಾಯವನ್ನು ಮಾಡುತ್ತೆ. ಯಾರಿಗೆಲ್ಲ ಬೇಕು ಅವರು ಈಗಲೇ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರನ್ನು ನಮಗೆ ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅವರಿಗೆ ಮಹಾಲಕ್ಷ್ಮಿ ಅವರು ಕೊಟ್ಟಿರುವಂಥ ಸಂದೇಶ ಏನು ಅಂತ ಹೇಳಿದ್ರೆ, ನೀವು ಹಣ, ಕೆಲಸ, ಲೈಫ್ ಗೋಲ್ಸ್ ಬಗ್ಗೆ ಇನ್ನೂ ಕ್ಲಾರಿಟಿ ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲಿ ಬಂದಿರುವಂಥದ್ದು ಡೆವಲಪ್ ಸ್ಟ್ರಾಟಜಿಕ್ ಅಪ್ರೋಚ್ ಅನ್ನೋ ಒಂದು ಕಾರ್ಡು. ಇದು ನಿಮಗೆ ಹೇಳ್ತಾ ಇರುವುದು, ಈಗ ರ್ಯಾಂಡಮ್ ಆಗಿ ಏನಾದರೂ ಮಾಡೋದು ಖಂಡಿತ ಬೇಡ. ಯಾವಾಗಲೂ ಕೂಡ ಒಂದು ಕ್ಲಿಯರ್ ಪ್ಲಾನ್ ಬೇಕಾಗುತ್ತೆ, ಒಂದು ಸ್ಟ್ರಾಟಜಿ ಬೇಕಾಗುತ್ತೆ. ಈಗ ನೀವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಒಂದು ಫೈನಾನ್ಷಿಯಲ್ ಗೋಲ್ ಆಗಿರ್ಬೋದು, ಯಾವ ದಾರಿಯಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಪ್ಲಾನ್ ಮಾಡ್ಕೊಳ್ಳಿ. ಕ್ಲಾರಿಟಿ ಇಟ್ಕೊಂಡು ಮುಂದೆ ಹೆಜ್ಜೆಯನ್ನು ನೀಡಿ, ಆಗ ಮಾತ್ರ ನಿಮಗೆ ಅಬಂಡೆನ್ಸ್ ಬರುತ್ತೆ ಅನ್ನೋದು ಶ್ರೀ ಮಹಾಲಕ್ಷ್ಮಿ ಅವರು ಹೇಳ್ತಾ ಇರುವಂಥದ್ದು. ಇದಕ್ಕೆ ಪರಿಹಾರ ಏನು, ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ನೋಡೋದಾದರೆ, ಪ್ರತಿ ವಾರ ವಿಶೇಷವಾಗಿ ಶುಕ್ರವಾರ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಫಿನಾನ್ಷಿಯಲ್ ಗೋಲ್ಸ್ನ ಬರ್ಕೊಳ್ಳಿ. ನಿಮ್ಮ ಇನ್ಕಮ್ ಹೇಗೆ ಹೆಚ್ಚು ಮಾಡಬೇಕು, ಯಾವ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡಬೇಕು, ಫ್ಯೂಚರ್ ಪ್ಲ್ಯಾನ್ ಏನು, ಇದು ಮಾಡೋದ್ರಿಂದ ನಿಮ್ಮ ಎನರ್ಜಿ ಕ್ಲಿಯರ್ ಆಗುತ್ತೆ. ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ. ಅಷ್ಟೇ ಅಲ್ಲದೆ ಕ್ರಿಸ್ಟಲ್ ರೆಮಿಡೀಸ್ನಲ್ಲಿ ನೋಡೋದಾದರೆ ಸಿಟ್ರೈನ್ ಯೂಸ್ ಮಾಡೋದ್ರಿಂದ ಹಣ ಮತ್ತು ಅಬಂಡೆನ್ಸ್ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪೈರೇಟ್ ಇದು ವೆಲ್ತ್, ಎನರ್ಜಿ ಮತ್ತು ಕಾನ್ಫಿಡೆನ್ಸ್ ಜಾಸ್ತಿ ಮಾಡುತ್ತೆ. ಗ್ರೀನ್ ಅವೆಂಚುರೈನ್ ಅನ್ನೋ ಒಂದು ಕ್ರಿಸ್ಟಲ್
ಹೊಸ ಹೊಸ ಆಪರ್ಚುನಿಟೀಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಈ ಕ್ರಿಸ್ಟಲನ್ನು ನಿಮ್ಮ ಹತ್ರ ಇಟ್ಕೊಳ್ಬಹುದು ಅಥವಾ ಕೈಯಲ್ಲಿ ಬ್ರೇಸ್ಲೆಟ್ ರೀತಿ ಕೂಡ ಹಾಕ್ಕೋಬಹುದು. ಶುಕ್ರವಾರ ಕ್ಲೆನ್ಸ್ ಮಾಡಿ ಯೂಸ್ ಮಾಡಿದ್ರೆ ಇನ್ನೂ ಕೂಡ ಪವರ್ಫುಲ್ ಆಗಿ ನಿಮಗೆ ಹೆಲ್ಪ್ ಮಾಡುತ್ತೆ. ಅಫರ್ಮೇಷನ್ ಪ್ರತಿದಿನ ನೀವು ಇದನ್ನು ಹೇಳ್ಕೊಬೋದು. ನನ್ನ ಗೋಲ್ಸ್ ಮತ್ತು ನನ್ನ ಡ್ರೀಮ್ಸ್ ಏನಿದೆ ಅದನ್ನು ಅಲೈನ್ ಆಗಿರುವ ರೀತಿ ಕ್ಲಿಯರ್ ಫೈನಾನ್ಷಿಯಲ್ ಸ್ಟ್ರಾಟಜಿ ನನ್ನ ಬಳಿ ಇದೆ ಅನ್ನೋ ಒಂದು ಅಫರ್ಮೇಷನನ್ನು ಹೇಳ್ಕೊಳ್ಳೋದ್ರಿಂದ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ. ಇದು ನಿಮ್ಮ ಮೆಸೇಜ್ ಫ್ರೆಂಡ್ಸ್. ಲಕ್ಷ್ಮೀ ದೇವಿಯವರು ಹೇಳ್ತಾ ಇದ್ದಾರೆ, ಕ್ಲಾರಿಟಿ ಪ್ಲಸ್ ಪ್ಲ್ಯಾನಿಂಗ್ ಯಾವಾಗಲೂ ವೆಲ್ತ್ ಅನ್ನೋದನ್ನು. ಈಗ ನಾವು ಹೇಳಿರುವಂಥ ಎಲ್ಲ ಒಂದು ಕ್ರಿಸ್ಟಲ್ಗಳನ್ನು ಹಾಕಿ ಮಾಡಿರುವಂಥ ಒಂದು ಮನಿ ಮ್ಯಾಗ್ನೆಟ್ ಅನ್ನೋ ಒಂದು ಬ್ರೇಸ್ಲೆಟನ್ನು ನೀವು ಈಗ ನೋಡ್ತಾ ಇದ್ದೀರಾ. ಇದರಲ್ಲಿ ನಾವು ಯೂಸ್ ಮಾಡಿರುವಂಥದ್ದು ಸಿಟ್ರೈನ್ ಆಗಿರ್ಬೋದು, ಹೆಮಟೈಟ್ ಆಗಿರ್ಬೋದು, ಅವೆಂಚುರೈನ್, ಗ್ರೀನ್ ಅವೆಂಚುರೈನ್ ಆಗಿರ್ಬೋದು. ಈ ಎಲ್ಲ ಒಂದು ಟೈಗರ್ ಐ ಇದೆಷ್ಟನ್ನು ಕೂಡ ನಾವು ಮಾಡಿರುವಂಥದ್ದು. ಇದಿಷ್ಟು ಕೂಡ ಕ್ರಿಸ್ಟಲ್ಸ್ ಏನಿದೆ ಎಲ್ಲವುದು ಕೂಡ ನಿಮಗೆ ಅಬಂಡೆನ್ಸನ್ನು ತಂದುಕೊಡುತ್ತೆ ಮತ್ತು ಸೌಭಾಗ್ಯ, ಸಮೃದ್ಧಿ, ಸಂಪತ್ತನ್ನು ನಿಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡುತ್ತೆ. ಮತ್ತು ಇನ್ನೊಂದು ಬ್ರೇಸ್ಲೆಟ್ ಏನು ನೋಡ್ತಿದ್ದೀರಾ, ಇದು ಪೈರೇಟ್ ಮತ್ತು ಸಿಟ್ರೈನಿಂದ ಮಾಡಿರುವಂಥದ್ದು. ಯಾರಿಗೆಲ್ಲ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಇದೆ, ಹಣಕಾಸಿನ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ, ಅವರು ಖಂಡಿತ ಇದನ್ನು ಹಾಕ್ಕೊಳ್ಳೇಬೇಕು. ಯಾಕೆಂದರೆ ಈ ಒಂದು ಕ್ರಿಸ್ಟಲ್ಸ್ ಏನಿದೆ ನಿಮ್ಮ ಎಲ್ಲ ಒಂದು ಹಣಕಾಸಿನ ಸಮಸ್ಯೆಗೆ ಪರಿಹಾರವನ್ನು ಖಂಡಿತ ಒದಗಿಸ್ಕೊಡುತ್ತೆ. ಇದಿಷ್ಟೇ ಅಲ್ಲದೆ ಬಹಳಷ್ಟು ಸಮಸ್ಯೆಗಳಿಗೆ, ಆರೋಗ್ಯ ಸಮಸ್ಯೆಗಳು ಕೂಡ ನೀವು ಕ್ರಿಸ್ಟಲ್ಸನ್ನು ಬಳಸಬಹುದಾಗಿರುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ನಿಮಗೆ ಬಂದಿರುವಂಥ ಕಾರ್ಡ್ ವರ್ತಿನೆಸ್. ಅಂದರೆ ಇದರ ಅರ್ಥ ಲಕ್ಷ್ಮೀ ದೇವಿ ನಿಮಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೀವು ಡಿಸರ್ವ್ ಮಾಡ್ತೀರಾ, ಆದರೆ ನೀವು ಅದನ್ನು ನಂಬ್ತಾ ಇಲ್ಲ. ಬಹಳ ಸಲ ಏನಾಗುತ್ತೆ ಅಂದರೆ ನಾವು ಹಣ, ಸಕ್ಸಸ್, ಹ್ಯಾಪಿನೆಸ್ ಬೇಕು ಅಂತ ಅಂದ್ಕೊಳ್ತಾ ಇರ್ತೀವಿ. ಆದರೆ ಒಳಗೆ ಒಂದು ಡೌಟ್ ಇರುತ್ತೆ, ನಾನು ಇದಕ್ಕೆ ಪಾತ್ರರಾಗ್ತೀವಾ, ನಮಗೆ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಡೌಟ್ ಇರುತ್ತೆ. ಅದು ಯಾವಾಗಲೂ ಕೂಡ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇರುತ್ತೆ. ಲಕ್ಷ್ಮೀ ದೇವರು ಹೇಳ್ತಾ ಇದ್ದಾರೆ, ಮೊದಲು ನಿಮ್ಮ ವ್ಯಾಲ್ಯೂ ನೀವು ಏನು ಅಂತ ತಿಳ್ಕೋಬೇಕು. ಆಗಲೇ ಒಂದು ಫೀಲಿಂಗ್ ಬರುತ್ತೆ, ನಾವು ವರ್ತಿ, ಈ ಒಂದು ಸಂಪತ್ತಿಗೆ ನಾವು ಏನು ಹೇಳ್ತೀವಿ ಮೌಲ್ಯವಾಗಿರುವಂಥವರು, ವ್ಯಾಲ್ಯೂ ಇರುವಂಥವರು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬಂದಾಗ ಮಾತ್ರ ನಿಮಗೆ ಎಲ್ಲ ಒಂದು ಅಬಂಡೆನ್ಸ್ ಸಿಗುತ್ತೆ. ಈ ಒಂದು ಪರಿಹಾರ ಏನು ಅಂತ ನೋಡೋದಾದ್ರೆ, ಪ್ರತಿದಿನ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣನ್ನು ನೋಡ್ಕೊಂಡು ಹೇಳಿ, ನಾನು ಡಿಸರ್ವ್ ಮಾಡ್ತೀನಿ, ನಾನು ಹಣ, ಸುಖ, ಸಕ್ಸಸ್ಗೆ ವರ್ತಿಯಾಗಿದ್ದೀನಿ. ಇದನ್ನು ಫೀಲ್ ಮಾಡ್ತಾ ಹೇಳಬೇಕು. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಇದಕ್ಕೆ ಕ್ರಿಸ್ಟಲ್ ರೆಮಿಡೀಸ್ ಏನು ಅಂತ ನೋಡೋದಾದರೆ, ರೋಸ್ ಕ್ವಾರ್ಟ್ಸ್ ಹಾಕೋಬೋದು. ಸೆಲ್ಫ್ ಲವ್ ಮತ್ತು ಸೆಲ್ಫ್ ವರ್ತ್ ಜಾಸ್ತಿ ಆಗುತ್ತೆ. ಸಿಟ್ರೈನ್ ಹಾಕೊಳ್ಳೋದ್ರಿಂದ ಅಬಂಡೆನ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಹಾಕೊಳ್ಳೋದ್ರಿಂದ ನಿಮ್ಮ ಇಂಟೆನ್ಷನ್ ಜಾಸ್ತಿ ಮಾಡುತ್ತೆ. ಈ ಕ್ರಿಸ್ಟಲ್ಸ್ ನಿಮ್ಮ ಹತ್ರ ಇಟ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ಎನರ್ಜಿ ಫಾಸ್ಟಾಗಿ ಶಿಫ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಒಂದು ಅಫರ್ಮೇಷನ್ ಕೂಡ ಹೇಳ್ಕೋಬೋದು, ನಾನು ವೆಲ್ತ್, ಸಕ್ಸಸ್ ಮತ್ತು ಹ್ಯಾಪಿನೆಸ್ಗೆ ಸಂಪೂರ್ಣವಾಗಿ ವರ್ತಿಯಾಗಿದ್ದೇನೆ ಅನ್ನೋದನ್ನು. ಲಕ್ಷ್ಮೀ ದೇವಿಯರ ಮೆಸೇಜ್ ಏನು ಅಂತ ಹೇಳಿದ್ರೆ, ನೀವು ನಿಮ್ಮನ್ನೇ ಅಕ್ಸೆಪ್ಟ್ ಮಾಡಿದಾಗ ಮಾತ್ರ ನಿಮ್ಮ ಲೈಫ್ ರಿವಾರ್ಡ್ ನಿಮಗೆ ಖಂಡಿತ ಸಿಗುತ್ತೆ ಅನ್ನೋವಂಥದ್ದು. ಯಾವೆಲ್ಲ ಕ್ರಿಸ್ಟಲ್ಸ್ ನಾವು ಹೇಳ್ತಾ ಇದ್ದೀವಿ ಅದು ನಿಮ್ಮ ಜಾತಕಕ್ಕೆ, ಅಂದರೆ ಜ್ಯೋತಿಷ್ಯದ ಪ್ರಕಾರ ನಿಮ್ಮ ಜಾತಕಕ್ಕೆ, ನ್ಯೂಮರಾಲಜಿ ಪ್ರಕಾರ ಆಗಿರ್ಬೋದು, ನಿಮ್ಮ ಒಂದು ಜಾತಕಕ್ಕೆ ಅದು ಹೊಂದಿಕೆಯಾಗುತ್ತೋ ಇಲ್ವೋ ಅನ್ನೋದನ್ನು ನೋಡಿ ತಗೋಬೇಕಾಗುತ್ತೆ. ಹಾಗೆ ತಗೊಂಡ್ರೆ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರೋ ಒಂದು ಬ್ರೇಸ್ಲೆಟ್ಸ್ ಏನಿದೆ, ಇದು ಪ್ರೊಟೆಕ್ಷನ್ಗೆ, ರಕ್ಷಣೆಗೆ ಅಂತ ಇರುವಂತಹ ಒಂದು ಬ್ರೇಸ್ಲೆಟು. ಸ್ಪೆಷಲ್ ಆಗಿ ತುಂಬ ಮಕ್ಕಳಿಗೆ ಆಗಿರ್ಬೋದು ಅಥವಾ ದೊಡ್ಡವರಿಗೆ ಆಗಿರ್ಬೋದು, ಯಾರಿಗೆ ಪದೇ ಪದೇ ದೃಷ್ಟಿ ಆಗ್ತಿರುತ್ತೆ, ಅವರ ಆರೋಗ್ಯ ಕೆಡ್ತಿರುತ್ತೆ. ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ ನೋಡುವಂಥ ಸಮಸ್ಯೆ ಇದು. ಪದೇ ಪದೇ ಅವ್ರಿಗೆ ಜ್ವರ ಬರ್ತಿರುತ್ತೆ, ಈ ರೀತಿ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಬರ್ತಿರುತ್ತೆ. ಅವರಿಗೆ ಈ ಒಂದು ಬ್ರೇಸ್ಲೆಟ್ ಹಾಕೋದ್ರಿಂದ ಒಂದು ಕೆಟ್ಟ ದೃಷ್ಟಿಗಳಿಂದ ನಾವು ಅವ್ರಿಗೆ ರಕ್ಷಣೆಯನ್ನು ಕೊಡಬಹುದು. ಮತ್ತು ಇಲ್ಲಿ ಬೇರೆ ಕಾಣ್ತಿರುವಂಥ ಎಲ್ಲ ಬ್ರೇಸ್ಲೆಟ್ಗಳು ಏನಿದೆ, ಮೈಗ್ರೇನಿಗೆ ಆಗಿರ್ಬೋದು, PCODಗೆ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾರು ಯೋಚನೆ ಮಾಡ್ತಿರ್ತೀರ, ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂತ, ಮತ್ತು ಇನ್ನೂ ಕೆಲವರು ತೂಕ ಜಾಸ್ತಿ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಿರ್ತಾರೆ. ಅವರಿಗೆ ಕೂಡ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಕ್ರಿಸ್ಟಲ್ಸಲ್ಲಿ ನಾವು ಒಂದು ಪರಿಹಾರವನ್ನು ಕಂಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಒಂದು ಕ್ರಿಸ್ಟಲ್ ಹೀಲಿಂಗ್ ಅನ್ನೋದು ಬೇಕಾಗಿರುತ್ತೆ, ಅಂದರೆ ಬಹಳಷ್ಟು ಸಮಸ್ಯೆಗಳಿಗೆ ನಾವು ಕ್ರಿಸ್ಟಲ್ ಹೀಲಿಂಗ್ ಕೂಡ ಮಾಡ್ತೀವಿ. ಅದು ಲೈವ್ ಸೆಷನಲ್ಲಿ ಮಾಡ್ಕೊಳ್ಳೋ ಅಂಥದ್ದು. ಅದನ್ನು ಕೂಡ ನಮ್ಮ ಕಡೆಯಿಂದ ನೀವು ತಗೋಬಹುದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಬ್ಯಾಲೆನ್ಸ್, ಸ್ಪಿರಿಚುವಲ್ ಆ್ಯಂಡ್ ಮಟೀರಿಯಲ್ ವೆಲ್ತ್. ಅಂದರೆ ಲಕ್ಷ್ಮೀ ದೇವಿಯವರು ಹೇಳ್ತಾ ಇರೋದು, ಹಣನೂ ಬೇಕಾಗುತ್ತೆ, ಅದೇ ರೀತಿ
ನಮ್ಮ ಜೀವನಕ್ಕೆ ಶಾಂತಿ ಅಂದರೆ ನೆಮ್ಮದಿನೂ ಬೇಕಾಗುತ್ತೆ. ಇದೆರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ ಅಂದರೆ ಹಣದ ಹಿಂದೆ ಓಡ್ತಾ ಇರ್ತಾರೆ. ಮತ್ತೊಬ್ಬರು ಸ್ಪಿರಿಚುವಲ್ ಆಗಿ ಏನಾದರೂ ಒಂದು ಸಾಧನೆ ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ನಿಜವಾಗ್ಲೂ ಏನಂದರೆ ಅಬಂಡೆನ್ಸ್ ಯಾವಾಗ ಬರುತ್ತೆ ಅಂದರೆ ಎರಡು ಕೂಡ ಸ್ಟ್ರಾಂಗ್ ಆಗಿದ್ದಾಗ. ಹಣನೂ ಬೇಕಾಗುತ್ತೆ, ಒಂದು ಆಧ್ಯಾತ್ಮಿಕ ಒಲವು ಕೂಡ ಬೇಕಾಗುತ್ತೆ. ನಿಮ್ಮ ದಿನದಲ್ಲಿ ಬ್ಯಾಲೆನ್ಸ್ ತರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಇದೆರಡು ಕೂಡ ಬ್ಯಾಲೆನ್ಸ್ ಆಗಿ ಇರಬೇಕು ಅಂತ ಹೇಳೋದಾದರೆ, ಪ್ರತಿದಿನ ಬೆಳಗ್ಗೆ ಒಂದು 10 ನಿಮಿಷಗಳ ಕಾಲ ಧ್ಯಾನ ಅಥವಾ ಪ್ರಾರ್ಥನೆಯನ್ನು ಮಾಡಬಹುದು. ನಂತರ ನಿಮ್ಮ ವರ್ಕ್ ಏನಿದೆ, ಹಣದ ಕೆಲಸಗಳಲ್ಲಿ ಫೋಕಸ್ ಮಾಡಬಹುದು. ಒಂದು ಸೈಡ್ ಮಾತ್ರ ಸ್ಟ್ರಾಂಗ್ ಆಗಲಿಕ್ಕೆ ಹೋಗಬೇಡಿ. ಸ್ಪಿರಿಚುವಲ್ ಪ್ಲಸ್ ಪ್ರಾಕ್ಟಿಕಲ್ ಎರಡು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ. ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದರೆ, ಕ್ರಿಸ್ಟಲಲ್ಲಿ ಅಮೆಥಸ್ಟ್ ಅಂದರೆ ಮನಸ್ಸಿಗೆ ಶಾಂತಿ, ಸ್ಪಿರಿಚುವಲ್ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟ್. ಸಿಟ್ರೈನ್ ಹಾಕೊಳ್ಳೋದ್ರಿಂದ ಹಣ ಮತ್ತು ಅಬಂಡೆನ್ಸ್ಗೆ ಹೆಲ್ಪ್ ಆಗುತ್ತೆ. ಗ್ರೀನ್ ಅವೆಂಚುರೈನ್ ಹಾಕ್ಕೊಳ್ಳೋದ್ರಿಂದ ಹೊಸ ಒಂದು ಆಪರ್ಚುನಿಟೀಸ್ ಮತ್ತು ಒಂದು ಲಕ್, ಅದೃಷ್ಟ ನಿಮಗೆ ಒಲಿಯುತ್ತೆ. ಇದಿಷ್ಟನ್ನು ಕೂಡ ಕಾಂಬಿನೇಷನ್ ಮಾಡಿ ಹಾಕ್ಕೊಳ್ಳೋದು ತುಂಬಾ ಉಪಯೋಗ ಆಗಿರುತ್ತೆ. ನೀವು ಪ್ರತಿದಿನ ಹೇಳಬೇಕಾಗಿರೋ ಒಂದು ಅಫರ್ಮೇಷನ್ ಏನು ಅಂದರೆ, ನನ್ನ ಜೀವನದಲ್ಲಿ ಹಣ ಮತ್ತು ಆತ್ಮಶಾಂತಿ ಎರಡು ಸಮತೋಲನದಲ್ಲಿ ಇದೆ ಅನ್ನೋದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದುವರೆಗೂ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಇರಲಿ ಅಂತ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.